ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ವಿಮೋಚನೆ ಕಾಂಡ ಅದರ 5ನೇ ಅಧ್ಯಾಯ 9ನೇ ವಚನ ಭಾಗವನ್ನು ಓದಿಕೊಳ್ಳೋಣ. ಸತ್ಯವೇದ ಹೇಳ್ತದೆ, ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನು ಮಾಡಿಸಬೇಕು. ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞೆ ಮಾಡಿದರು. ಆ ದಿನದಲ್ಲಿ ಫರೋಹನ ಆಲೋಚನೆ ವ್ಯತಿರಿಕ್ತವಾಗಿತ್ತು. ವಿಭಿನ್ನವಾಗಿ ಆಲೋಚನೆ ಮಾಡಿಕೊಂಡರು. ಈ ಒಂದು ಇಸ್ರಾಯೇಲ್ಗೆ ಕೊಡುವಂತಹ ಈ ಬಿಟ್ಟಿ ಕೆಲಸ ಎಷ್ಟೇ ಹೆಚ್ಚಾಗಿ ಮಾಡಿದರೂ ಸಹ ಇನ್ನೂ ಹೆಚ್ಚಿನದಾಗಿ ಕೊಡಬೇಕು, ಇನ್ನೂ ಹೆಚ್ಚಿನದಾಗಿ ಅವರಿಗೆ ತೊಂದರೆ ಪಡಿಸಬೇಕು, ಕಷ್ಟಕ್ಕೆ ಗುರಿಪಡಿಸಬೇಕು. ಯಾಕಂದರೆ ಇವರು ಈ ಒಂದು ಮೋಶೆಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲಿದ್ದಾರೆ. ಮೋಶೆಯ ಮಾತುಗಳ ನಿಮಿತ್ತ ಇವರು ಏನಂದರೆ ಈ ಒಂದು ದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಕರ್ತನನ್ನು ಆರಾಧಿಸಬೇಕೆನ್ನುವಂಥ ಆಲೋಚನೆ ಉಳ್ಳವರಾಗಿದ್ದಾರಲ್ಲ, ಇವರ ಹೃದಯದಲ್ಲಿ ಉಂಟಾಗುವಂಥ ಈ ಆಲೋಚನೆಗಳನ್ನು ನಾನು ತಪ್ಪಿಸಬೇಕು. ಮೋಶೆಯ ಮಾತು ಇವರು ಕೇಳಿಸಿಕೊಳ್ಬಾರ್ದಂದರೆ ನಾವು ಒಂದು ಕೆಲಸ ಮಾಡಬೇಕೇನೆಂದರೆ ಇವರನ್ನು ಇನ್ನೂ ಹೆಚ್ಚಾಗಿ ಕಷ್ಟಕ್ಕೆ ಗುರಿಪಡಿಸಬೇಕು, ಇನ್ನೂ ಹೆಚ್ಚಾಗಿ ಇವರಿಗೆ ನಾನು ಬಿಟ್ಟಿ ಕೆಲಸಕ್ಕೆ ಹಚ್ಚಬೇಕೆನ್ನುವಂಥ ಆಲೋಚನೆ ಮಾಡಿಕೊಂಡರು. ಸತ್ಯವೇದದಲ್ಲಿ ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಇದೇ ಒಂದು ಆಲೋಚನೆಯನ್ನು ಯೋಜನೆಯನ್ನು ಈ ದಿನದಲ್ಲಿ ದುಷ್ಟನ್ನು ಮಾಡುವಂಥದ್ದು ನಾವು ಗಮನಿಸ್ತೇವೆ. ಇನ್ನೂ ಹೆಚ್ಚಿನ ಕಷ್ಟ, ಇನ್ನೂ ಹೆಚ್ಚಿನ ದುಷ್ಟವಾದಂತಹ ಒಂದು ಕೆಲಸಗಳಿಗೆ ನಾವು ಒಳಗಾಗುವಂಥದ್ದು ನಾವು ಗಮನಿಸ್ತೇವೆ. ಇನ್ನೂ ಹೆಚ್ಚಿನ ದುಃಖದಲ್ಲಿರುವಾಗ, ಇನ್ನೂ ಹೆಚ್ಚಿನ ಒಂದು ಕಷ್ಟಗಳಿಗೆ ನಾವು ಒಳಪಡುವಾಗ ಅನೇಕ ಒಂದು ದೇವರ ವಾಕ್ಯಗಳನ್ನು, ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳಲಾರ್ದ ಹಾಗೆ ನಮ್ಮ ಹೃದಯವನ್ನು ಕಠಿಣ ಮಾಡುವ ಹಾಗೆ ಒಂದು ಸೈತಾನ ಕಾರ್ಯ, ಆಲೋಚನೆ, ಯೋಜನೆಗಳು ನಡೆಯುವಂಥದ್ದು ನಾವು ನೋಡ್ತಿದ್ದೇವೆ. ಆದರೆ ಕರ್ತನಲ್ಲಿ ಪ್ರೀತಿಯ ಮಕ್ಕಳು, ನಾವು ಈ ವಾಕ್ಯವನ್ನು ನೆನಪಿಗೆ ತಂದುಕೊಂಡು ಹೇಳಬೇಕಾದದ್ದೇನೆಂದರೆ, ಈಗ ದುಷ್ಟನ ದುರಾಲೋಚನೆಗಳು, ಅವನ ಆಲೋಚನೆಗಳು, ಯೋಜನೆಗಳು ಎಷ್ಟೇ ದೃಢವಾಗಿದ್ದಾಗಿಯೂ ಸಹ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಎಷ್ಟೇ ಕೆಟ್ಟತನವು, ಈಗ ಎಷ್ಟೆಲ್ಲ ವಿಷಯಗಳು ಬಹಳ ಕಠಿಣವಾಗಿ ಅವನು ನಮಗೆ ನಡೆಸಿಕೊಂಡು ಹೋಗಲಿಕ್ಕಿರುವಾಗಲೂ ಸಹ ಹೇಳಬೇಕಾದದ್ದು ಒಂದೇ, ಈಗ ದೇವರು ನನ್ನನ್ನು ಐಗುಪ್ತ ದೇಶದಿಂದ ಬಿಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನು ಅದಾಗಲೇ ಆತನ ಮಾರ್ಗವನ್ನು ಸರಾಗ ಮಾಡಿದ್ದಾನೆ. ಆತನು ಅದಾಗಲೇ ಕ್ರೂಜೆಯ ಮೇಲೆ ನನಗೋಸ್ಕರ, ಎಲ್ಲರಿಗೋಸ್ಕರ ಆತನು ಮರಣವನ್ನು ಜಯಿಸಿದ್ದಾನೆ. ಆ ಮಾರ್ಗವನ್ನು ಸರಾಗ ಮಾಡಿ ನಮಗೆ ನಿತ್ಯ ಜೀವನ ಉಂಟು ಮಾಡಿದ್ದಾನೆ. ನನಗಾಗಿ ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಈ ಅಲ್ಪಕಾಲದ ಕಷ್ಟಗಳು, ಈ ಅಲ್ಪಕಾಲದ ದುಃಖಗಳು, ವೇದನೆಗಳು ನಮ್ಮನ್ನು ಬಾಧಿಸುವಾಗ, ದೇವರ ಸ್ವರವನ್ನು ಕೇಳದ ಹಾಗೆ ದೂರ ಮಾಡುವಾಗ, ಈ ಒಂದು ಫರೋಹನ ಆಲೋಚನೆ ಹಾಗೆ ಸೈತಾನನ್ನು ತಂದೊಡ್ಡುವಂಥ ಅನೇಕ ಯೋಜನೆ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಬಂದು ನಮ್ಮನ್ನು ನಿರಾಶೆಗೊಳಿಸುವಾಗ ಈ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ. ಆ ದಿನದಲ್ಲಿರುವಂತಹ ದೇವರು ಈ ದಿನದಲ್ಲಿಯೂ ಸಹ ಇದ್ದಾನೆ. ಈಗೋ ನನಗೋಸ್ಕರ ಆತನು ನ್ಯಾಯ ತೀರಿಸ್ತಾನೆ, ಈಗೋ ನನಗೋಸ್ಕರ ಆತನು ಎಂದು ಹೊರಡುವವನಾಗಿದ್ದಾನೆ. ಅದಕ್ಕೋಸ್ಕರ ಆತನ ಮುಖದರ್ಶನವನ್ನು ಬಯಸೋಣ. ದೇವ, ನೀನು ನನ್ನ ಜೊತೆಯಲ್ಲಿರುವುದಕ್ಕಾಗಿಯೂ ನನ್ನನ್ನು ಐಗುಪ್ತ ದೇಶದಿಂದ ಬಿಡಿಸಿ ಕಾರಾಣಿಗೆ ನಡೆಸ್ತೀಯಲ್ಲ, ಈಗೋ ನನ್ನನ್ನು ಈ ಲೋಕದ ಬಂಧನದಿಂದಲೂ, ಈ ಲೋಕದ ವ್ಯವಹಾರದಿಂದಲೂ, ಕಷ್ಟ ದುಃಖದಿಂದಲೂ ಬಿಡಿಸಿ ನನ್ನನ್ನು ನಿತ್ಯತ್ವಕ್ಕೆ ನಡೆಸ್ತೀಯಲ್ಲ, ನನ್ನನ್ನು ಸಂತೋಷದ ಕಡೆಗೂ ಸಮಾಧಾನದ ಕಡೆಗೂ ನಡೆಸ್ತೀಯಲ್ಲ, ಅದಕ್ಕಾಗಿ ಸ್ತೋತ್ರ ಎನ್ನುವುದಾಗಿ ಕರ್ತನಿಗೆ ಈ ದಿನ ಹೇಳುವವರಾಗಿರೋಣ. ಹಲ್ಲೆಲೂಯಾ. ಹಾಗಾಗಲಿ ಕರ್ತನಲ್ಲಿ ಆತ್ಮೀಯರೇ. ಆಮೆನ್.